ಪಾಪ್ಕಾರ್ನ್ ತಿಂತೀವ್ರವರು ನಮ್ಮ ಮಿಸಸ್. ನಮ್ಮ ಮಿಸಸ್ So good to see people enjoying their life in the middle of the pandemic, or the so-called pandemic. And this is my some energy supply for the trek. It was just strenuous. Yeah, there's still another 20 minutes of walk to reach the Grizzly Giant. ಓ ಎಷ್ಟು ದೊಡ್ಡದು ನೋಡಿದ್ದು. Look at that. Oh my god. ಕಲ್ಲಿದ್ದಂಗದ ಪೂರ. Finally 0.3 miles. I'm dead. ನನ್ನ ಮಕ್ಕಳು ಕಾರಿಗೆ ಬಿಟ್ಟಿದ್ರೆ ಇಲ್ಲಿ ತನಕ ಬರ್ತಿದ್ವು ಆರಾಮ. ಉಲ್ಟಾ ನಡ್ಕೋತ ಅಲ್ಲಿಂದ ಇಲ್ಲಿಂದ. I'm literally dead. Oh god. ಬಟ್ ಗಿಡಗಳು ನೋಡಿ ಎಷ್ಟು ಪೆಂಡ್ ಅವ. ಓ ಮೈ ಗಾಡ್, ಭಾರಿ ಅವ. ನೆವರ್ ಇನ್ ಮೈ ಲೈಫ್ ಐ realize that trees could be this big and this huge. ಒಂದೇ ನೋಡ್ಲಿಕ್ಕೆ ಆಗ್ತದೆ. Can't do multiple. ಓಕೆ, ಮೇಡಮ್ ಅವ್ರು ಫೈನಲಿ ಗಿವ್ ಅಪ್ ಮಾಡಿದ್ರು. ಇವತ್ತಿನ ಪ್ಲ್ಯಾನ್ ನೋಡಿದ್ರೆ ನೀವು 4-5 ದಿವಸ ಬೇಕಾಗ್ತಿತ್ತು ಎಲ್ಲ ನೋಡ್ಲಿಕ್ಕೆ. ಒಂದೇ ದಿವಸನೇ ಹಾಕಿಟ್ಟಿದ್ದೀವಿ. ಬಟ್ ನೋಡ್ರಿ, ರಿಯಾಲಿಟಿ ಹಿಟ್ಸ್ ಆ್ಯಂಡ್ ಸೇಸ್ ದ್ಯಾಟ್ ವಿ ಕ್ಯಾನ್ ಓನ್ಲಿ ಡೂ one at a day. Otherwise not possible. ಈಗೇನೋ ಬರೋದು ಬಂದ್ವಿ, ವಾಪಸ್ ಹೋಗೋದು ಹೆಂಗೆ? I don't know. Follow the people. Follow the people? Yeah. Just hope there are people around. I'm out of breath. ಕೋಕಲ್ ಕಾಣುತ್ತಲ್ಲ, ಅದೇ ಅನ್ಸ ಗ್ರಿಜ್ಲಿ ಜಂಟ. ನಾವು ನಟ್ರ ಸಲುವಾಗಿ ಇಟ್ಟು ನಡ್ಕೊಂಬರ್ಬೇಕು ನಾವು. ಹಾಂ, ನೋಡ್ಬೇಕಿತ್ತು ಏನದ. ಇವ್ರು ಕಟ್ಗೆ ಹಿಡ್ಕೊಂಡು ಸ್ಟಿಕ್ ಬಾನ್ ಆಗಿವೆ ಇಲ್ಲಿ. ಹಾಂ,
ಆದಲ್ಲಿ ಜೈಂಟ್ ಆದಲ್ಲಿ ಬಾ ಹೆಂಗೆ ಸಣ್ಣೀರು ನೋಡಿ ಸುಸು ಮಾಡ್ಲಿಕ್ಕೆ ಅದೊಂದು ಕೈಲಿ ರೆಸ್ಟ್ ರೂಮ್ ಭೀ ಅದ ಎಷ್ಟು ಚೀರ್ತಿ ಹೇಳತ್ತೀನಿ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಈ ಕಡೆ ಬಾ ರೈಟಿಗೆ ಹಿಂಗಿರ್ಬೇಕು ಅಡುಗೆ ಅಂದ್ರೆ ಕೈ ಹಿಡ್ಕೊಳಿಕ್ಕೆ ಓಕೆ ಗಾಯ್ಸ್ ಫೈನಲಿ ನೋಡ್ರಲ್ಲಿ ಸ್ಟಿಕ್ಕು ಹಿಡ್ಕೊಂಡ್ರು ವಿ ಹ್ಯಾವ್ ರೀಚ್ಡ್ ಗ್ರಿಸ್ಲಿ ಪಾಯಿಂಟ್. ಜೈಂಟ್ ಅದೇ ಗ್ರಿಸ್ಲಿ ಜಾಯಿಂಟ್ ಪಾಯಿಂಟ್. ಇದನ್ನ ನೋಡೋಕೆ ಇಷ್ಟು ಹೈರಾಣಾಗಿ ಬಂದ್ವಿ, ಬಟ್ ನೋಡೋ ಲಾಯಕ್ಕದ. ಎಷ್ಟು ದೊಡ್ಡದಲ್ಲ. ಹಾಂ ಬಿಸಿಲು ಉಂಟು ನನಗೆ ಮಸ್ತ್ ಬರ್ತದೆ. ಮೈ ಗಾಡ್. ಹೆಂಗದಲ್ಲ ನಟ್ಟು ನಡ್ಬೇಕು, ಸೋ ಬ್ಯೂಟಿಫುಲ್. ಲಿಟ್ರಲಿ ಜಾಯಿಂಟ್ ಅದ. ಜಸ್ಟ್ ಕುಂತ ಈ ಜಾಯಿಂಟ್ ಟ್ರೀಗೆ ಅಡ್ಮೈರ್ ಮಾಡ್ತೀವಿ ಅಷ್ಟೇ. ನಥಿಂಗ್, ನೋ ವರ್ಡ್ಸ್. ಭಾಳ ಸೂಪರ್ ಅದ, ದೊಡ್ಡದು ಭೀ ಅದ, ಸೂಪರ್ ಭೀ ಅದ, ಒಂಥರ ಡಿಫ್ರೆಂಟೇ ಅದ. ಒಂಥರ ಅದ್ರದ್ದು ಬಡ್ಡಿನಾಗ ಗುಫಾ ಇದ್ದಂಗೆ ಅದ. ಕುಲ್ಜಾ ಸಿಮ್ ಅಂದರೆ ಏನು ಕಾಣುತ್ತೆ, ಡಿಫ್ರೆಂಟ್ ಆಗಿದೆ. ವರ್ತ್ ಟು ಹೈಕ್. ಜಸ್ಟ್ ಏನಿಲ್ಲ, ಜಸ್ಟ್ ನೇಚರಿಗೆ ಅಡ್ಮೈರ್ ಮಾಡಬೇಕು ಅಷ್ಟೇ. ಏನು ಆ್ಯಕ್ಟಿವಿಟಿ ಅದು ಇದು ಏನೂ ಅನ್ಸಂಗಿಲ್ಲ. ಸ್ಟ್ರೇನ್ ಆಗುತ್ತೆ, ಬಟ್ ಇಟ್ಸ್ ಆಲ್ ಬಿಕಾಸ್ ಯು ಜಸ್ಟ್ ವಾಂಟ್ ಟು ಅಡ್ಮೈರ್ ದಿ ನೇಚರ್ ಅಷ್ಟೇ. ದೋಸೆ ಹಾಕುವಂತ ಹೊಂಟ್ರಿ ಇವರು ಹೊಡ್ಕೋತ. ಡೌನ್ ಇಲ್ಲದ ಅಂದ್ರೆ ಈಸಿ ಇದು, ದಿಗಿ ಹೊಡೋದು. ಹೋಪ್ಫುಲಿ ಬರೋದು 2.5 ತಾಸು ಆಯಿತು. ಹೋಗೋದಾರ 1.5 ತಾಸನ್ಯಾಗ ಮುಗಿಸ್ತೀವಿ ಅಂದ್ರೆ ಜಲ್ದಿ ರೀಚ್ ಆಗ್ಬೋದು ಮನೆಗೆ. ಹಾಂ, ಬಟ್ ಒಂದಿಂದಾಗ ಇದು ಮಾತ್ರ ತಿಳ್ಕೊರಿ, ಒಂದಿಂದ ಒಂದೇ ಆಯ್ತು. ಯಾತೋ ಯೋಸ್ಮೈಟ್ ಫಾಲರ್ ನೋಡ್ತೀರಿ, ಯಾತೋ ಬೇರೆ ಗ್ರಿಸ್ಲಿ ಜೈಂಟ್ರ ನೋಡ್ತೀರಿ, ಯಾತೋದು ಹಾಫ್ ಡೋಮರ ನೋಡ್ತೀರಿ. ಎಡ್ಡೆಡ್ ಮಾಡ್ಲಿಕ್ಕೆ ಹೋದ್ರೆ ಟೈಮೇ ಇರಲ್ಲ, ಅದ್ರ ಸಲುವಾಗಿ ಟೈಮೂ ಇರಲ್ಲ, ಪ್ಲಸ್ ಎನರ್ಜಿ ಭೀ ಇರಲ್ಲ. ಓಡಾಡಿ ಸುಸ್ತು ಆಗ್ತೀರಿ. ಆ್ಯಂಡ್ ಇಷ್ಟು ಕೋಲ್ಡ್ ಇರ್ತದ, ನಿಮಗೆ 4:30 ಆಯ್ತಂದ್ರೆ ಮನೆಗೆ ಓಡ್ಬೇಕು ಅನಿಸ್ತದೆ. ಹೌದು, ಆ್ಯಂಡ್ ಸನ್ಸೆಟ್ ಭೀ 4:40ಗೆ ಬ್ಲ್ಯಾಕ್ ಆಗ್ತದೆ. ಅದ್ರ ತೊಗೊಂಡು ಹೋಗ್ತೀರಿ ಗಾಡಿಯಾಗಿಲ್ಲ ಬೈದೇವೆ. ಹೌದು, ಬಟ್ ಇವತ್ತು ಕಾರ್ನಾಗಿಂದು ಆಫ್ ರೋಡ್ ಅಡ್ವೆಂಚರ್ ಸೂಪರ್ ಇತ್ತು ಬಿಡು. ಏನು ತಳಗೆ ಕಿಡ್ಲತ್ತಿ ಇಲ್ಲ, ಸೂಪರ್ ವ್ಯೂ ಅದ, ನಡೀತಾ ಬರ್ತದೆ ಪೂರ. ಏನೋ ಕಾರ್ವಾಗಿಂದು ಅಡ್ವೆಂಚರ್ ಇತ್ತಲ್ಲ ನಮ್ದು. ಅಂಜಿಲ್ಲೇನ ಯಾರು ಅಂಜಾರ? ನೀ ಅಂಜಿದಿ. ನೀ ಬಿ ಅಂಜಿ ನೋಡು, ನನಗೆ ಯಾವಾಗ ಅಂಜಿಕೆ ಬರ್ತು ಗೊತ್ತು, ಕಾರ್ದು ಒಂದು ವೀಲ್ ಸಿಗಿಬಿತ್ತಲ್ಲ ನನಗೆ ಅಂಜಿಕೆ ಬರ್ತು. ಯಾಕಂದ್ರೆ ಕಾರಿಗೆ ಹೊರಗೆ ತೀಲಿಕ್ಕೆ ಬರಲ್ಲ. ನಮ್ಮದು ಮೊದಲೇ 4 ವೀಲ್ ಡ್ರೈವ್ ಭೀ ಅಲ್ಲ, 2 ವೀಲ್ ಡ್ರೈವ್ ಅದ. ಓಕೆ, ಅವಾಗ ಅಂಜಿಕೆ ಬರ್ತದೆ, ನಾನು ಎಗ್ರಿ ಮಾಡ್ತೀನಿ ಅವಾಗಿಂದ. ಈಗ ಬ್ಯಾಚುಲರ್ ಆ್ಯಂಡ್ 3, ಇದು ಎಲ್ಲೋ ಓದಿದ್ನ, ಬ್ಯಾಚುಲರ್ ಆ್ಯಂಡ್ 3 ಗ್ರೇಸಸ್ ಅಂತ. ಸೊ ಇದು ಯಾವುದೋ ಬ್ಯಾಚುಲರ್, ಅದು 3 ಗ್ರೇಸಸ್ ಬ್ಯಾಕ್ ಸೈಡ್ ಇದ್ದದ್ದು ಅನಿಸ್ತು. ಏನು ಬಂತೇನದ? ಹಾಂ, ನೈಸ್. ಇಫ್ ಯು ಆರ್ ಲಕ್ಕಿ ಇನಫ್, ನಿಮ್ಗೆ ಡಿಯರ್ ಬಿ ಕಾಣಿಸುತ್ತೆ, ಅಲ್ಲಿದೆ ನೋಡಿ. ಈಗ ಹ್ಯಾಂಗೆ ಓಡ್ಲತ್ತ ನೋಡ್ರಿ ಕಡೆ. ನೆಟ್ಟಗರ ಓಡಲೇ, ಜಿಗ್ಜಾಗ್ ಯಾಕೆ ಓಡ್ಲತ್ತಿ?
ಸಾಕು ಸಾಕು ಇದ್ರದ್ದು ಓಡೋದು ಭಾರಿ ಇರ್ತದೆ ಎವ್ರಿ ಟೈಮ್. ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಈ ಕಡೆ ಜುಂಚಿ ಆಗ ಪೂರ ಸ್ವಲ್ಪ ಅದು ಬಾರ್ಡರ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬಿಡು, ರಿಯಲ್ ಜಿಂಕಿನೇ ಹಾತಿ. ಟೆಂಪಲ್ ತೋರಿಸು, ಸ್ವಲ್ಪ ತೋರಿಸು. ಬೇರೆ ಬಂತಂದ್ರೆ ಏನು ಮಾಡ್ತಿ? ಎಷ್ಟದ ದೃಢ ನಿಶ್ಚಯ ಅಷ್ಟದ ಏನು ಲೆಕ್ಕಕ್ಕೆ ತೊಗೊಳಲ್ಲ. ಯಾವ್ದು ಇಲ್ಲಿ ಪಿಜ್ಜಾ ತಿಂದಿಲ್ಲ ನಾವು ಬಿ. ಇವತ್ತು ಪಿಜ್ಜಾ ಮೇನು ನೋಡಮ್ ನಡಿ ಹೆಂಗದ ತಿನ್ನಮಂತ ಆಡ. ನಂಗೆ ಅದು ಪಾಟ್ ಸ್ಟಿಕರ್ಸ್ ತೊಗೊಳೋದದ. ಸರಿ, ಪಾಟ್ ಸ್ಟಿಕರ್ಸ್ ಆರ್ ದ ಬೆಸ್ಟ್ ಎಟ್ ತನಾಯಾ ಲಾಡ್ಜ್. Tenaya Lodge. Okay. So we finally made it back. Just wanted to reiterate like ಎಲ್ಲಿಂದ ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ, ಏನು ಬಂದ್ವಿ ಅಂತ. ಇದು Mariposa Grove Road. But this road is not operational because that guy did not let us take our car. ಸೊ ಇಲ್ಲೇ ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಮಾಡಿ ಇದು ವಾಶ್ಬರ್ನ್ ಟ್ರೈಲ್ ಅಂತ, ಈ ಟ್ರೈಲ್ ತಗೊಂಡು ಇಲ್ಲಿಂದ ಹಿಂಗ್ ಬಂದು ಇಲ್ಲಿ ಬಿಗ್ ಟ್ರೀಸ್ ಲೂಪ್ ಟ್ರೈಲಿಗೆ ಬಂದಿವಿ. ಇಲ್ಲೆಲ್ಲ ಅದು ಇದು ಇತ್ತದು ಯಾವ್ದು ಬ್ಯಾಚುಲರ್ ಅಂಡ್ ಟ್ರೀ ಗ್ರೇಸಸ್ ಎಲ್ಲ ಇದ್ವು ಇಲ್ಲಿ. ಇಲ್ಲಿಂದ ಹಿಂಗ್ ಬಂದು ಇಲ್ಲಿ ಗ್ರಿಸ್ಲಿ ಜೇಂಟಿಗೆ ಬಂದಿವಿ. ಓಕೆ, ಇದು ಸಾರಿ ಇದು ವಾಶ್ರೂಮ್ ಅದ, ಇದು ಅದ ಗ್ರಿಸ್ಲಿ ಜೇಂಟ್ ಇಲ್ಲದ, ಇಲ್ಲಿ ತನಕ ಬಂದಿವಿ. ಅಂಡ್ ಇಟ್ ಸೇಸ್ ಇಟ್ ಇಸ್ ಅರೌಂಡ್ ಲೈಕ್ 2 miles. ನಮ್ಗೆ ಇಷ್ಟೇ ಮಾಡ್ಲಿಕ್ಕಾಯ್ತು ಗ್ರಿಸ್ಲಿ ಜಾಯಿಂಟ್ ತಕ್ಕ. ಅಂಡ್ ನೀವು ನೋಡ್ರಿ ಇಲ್ಲಿ ವವನ ಪಾಯಿಂಟ್ ಹೋಗ್ಬೇಕಂದ್ರ ಅಲ್ಲಿಂದ ಡಿಸ್ಟೆನ್ಸ್ ನೋಡಿ ಎಷ್ಟು ದೂರ ಅದ. ಇಲ್ಲಿಂದ ಅರೌಂಡ್ ಅನದರ್ ಏನಪ್ಪ ಏಟದ ಗೊತ್ತಾಗಲ್ಲ ಉಂಟು ನನಗೆ, ಬಟ್ ಭಾಳ ದೂರ ಆಯ್ತು. ಇಫ್ ಐ ವೇರ್ ಟು ಥಿಂಕ್ ಅಬೌಟ್ ಇಟ್, ಇಟ್ ಇಸ್ ಲೈಕ್ ಪ್ರಿಟಿ ಲಾಂಗ್ ಟು ಕಮ್ ದೇರ್. ಬಟ್ ಓನ್ಲಿ ಥಿಂಗ್ ಇಸ್ ಇಫ್ ದೇ ಅಲೋ ದ ಕಾರ್ ಟು ಗೋ, ಕಾರ್ ತೊಗೊಂಡೋದ್ರೆ ಈಸಿ ಆಗ್ತದೆ. ಬಟ್ ಕಾರ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ನಾಟ್ ವರ್ತ್ ವಾಕಿಂಗ್ ದೇರ್. ಯಾಕಂದ್ರೆ ನಮಗೆ ಇಲ್ಲಿ ರೀಚ್ ಅಲ್ಲಿಗೆ 2 hours ಬೇಕಾಯ್ತು. 2 hours ಅಲ್ಲಿ ತನಕ ರೀಚ್ ಅಲ್ಲಿ 2 hours ರಿಟರ್ನ್ ಬರ್ಲಿಕ್ಕೆ. ಸೊ ಟೋಟಲಿ ಅರೌಂಡ್ 4 hours. ಹೌದು. ಈಗ ಎಷ್ಟು ಆಯ್ತು ಟೈಮ್ ನೋಡ್ರಿ, ಈಗ 4 o'clock ಆಗ್ಯದ ಈಗ. ಆ್ಯಂಡ್ ವಿ ಲೆಫ್ಟ್ ಎಟ್ ಅರೌಂಡ್ 12:30. ಸೊ ಐ ಕ್ಯಾನ್ ಸಿ ದಟ್ ಇಟ್ ಇಸ್ ಅರೌಂಡ್ 4 hours. ಹೌದು. ಅಂಡ್ ಸ್ಟ್ರೇಂಜ್ ಥಿಂಗ್ ಅಂದ್ರೆ ಇವಾಗೂ ಮಂದಿ ಹೋಗ್ಲತ್ತಾರ. ಮಂದಿ ಹೋಗ್ಲತ್ತಾರ. ಬಟ್ ವಿ ಆಲ್ಸೋ ಫೌಂಡ್ ಔಟ್ ಲೈಕ್ ದೇ ಹ್ಯಾವ್ ನೋ ಐಡಿಯಾ ಅಬೌಟ್ ಹೌ ಫಾರ್ ಇಟ್ ಇಸ್. ಯಾಕಂದ್ರೆ ನಮಗೂ ಡೌಟ್ ಇತ್ತು ಹೆಂಗ್ ಹೊಂಟ್ರ ಮಂದಿ. ಯಾಕಂದ್ರೆ ಈಗ ಈ ಡಾರ್ಕ್ ಈಗ ನೋಡ್ರಿ ಹೊರಗೆ ಹೆಂಗಾಗ್ಯದ ನೋಡುದು. Like it is already sunset and people are still going towards there and we found them somewhere around here. ಇಲ್ಲಿಂದ ಗ್ರಿಸ್ಲಿ ಜೈಂಟಿಗೆ ಹೋಗ್ಲಿಕ್ಕೆ at least 1 hour ಹೋಗ್ಬೇಕು ವಾಕ್ ಮಾಡ್ಕೊಂಡು. I know. By the time they reach here it is already sunset. I don't know how they come back. ಅದೇ ಪೂರ ಕತ್ಲತ್ತ. ನಾನು ಅದೇ ವಂಡರ್ ಮಾಡತ್ತಿದ್ದೆ, ದಿ ಪೀಪಲ್ ಆರ್ ಗೋಯಿಂಗ್. I don't understand. Anyways ನಮ್ದಾಯ್ತು ನೀರು ಕುಡಿತೀವಿ. Finally done. Let's go for some shopping. Apples ಅಲ್ಲಿ ತಗೊಂಡು ಮನೆಗೆ ಹೋಗಮ್ಮಿ. ಚಲೋ. ಓಕೆ, ಫೈನಲಿ ವಿ ಆರ್ ಡನ್. ಇದು ಒಂದೇ ಗ್ರಿಸ್ಲಿ ಜಾಯಿಂಟಿಗೆ ಹೋಗ್ಲಿಕ್ಕೆ ನಮ್ದು ಪ್ರಾಣ ಹಿಂಸೆ ಆಯ್ತು. ಲಿಟ್ರಲಿ ಹಿಂಸೆ ಆಯ್ತು. ಸೊ ಈ ವಿಡಿಯೋ ಉದ್ದಕ್ಕಾದ್ರೆ ಐ ಮೀನ್ ಲಾಂಗ್ ಆದ್ರೆ ನಾ ಪಾರ್ಟ್ಸ್ನ ಹಾಕ್ತಿರ್ತೀನಿ. ಓಕೆ, 10 minutes ಪಾರ್ಟ್ಸ್ ಮಾಡ್ತೀನಿ. ಕಂಟಿನ್ಯೂಷನ್ ಇರ್ತದೆ, ಯಾಕಂದ್ರೆ ತುಂಬಾ ಲಾಂಗ್ ಇರುತ್ತೆ. ಗೊತ್ತಿಲ್ಲ ಎಷ್ಟು ಶೂಟ್ ಮಾಡೀವಿ, ಬಿಕಾಸ್ ಲಾಂಗ್ ಇತ್ತು. ಎಲ್ಲ ಬ್ಯೂಟಿಫುಲ್ ಗಿಡಗಳು ಇದ್ವು, ವ್ಯೂ ಇದ್ವು. ಸೊ ಅದೆಲ್ಲ ತೋರ್ಸೋದಿದೆ ಅಂದ್ರೆ ಸ್ವಲ್ಪ ಲಾಂಗ್ ಆಗುತ್ತೆ. ಸೊ ಬೇರ್ ವಿತ್ ಇಟ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್, ಬಾಯ್. ಬಿ ಸೇಫ್, ಬಿ ಹ್ಯಾಪಿ. ಬಾಯ್.